ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರಪತಿ. ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ, ಇವತ್ತು ನಾನು ನನ್ನ ಮೊದಲನೇ ಪ್ರಯತ್ನ ಅಂದರೆ ಒಂದು ಕಲರ್ ಟ್ಯಾಟೂ ಅಲ್ಲಿ ಮೊದಲನೇ ಟ್ಯಾಟೂ ಮಾಡ್ತಾಯಿದ್ದೀನಿ. ಕಣ್ವಕುಪ್ಪ ಗವಿಮಠದ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಒಂದು ಕಲರ್ ಟ್ಯಾಟೂ ಮಾಡ್ತಾಯಿದ್ದೀನಿ. ಈ ಈ ಸ್ವಾಮೀಜಿಯವರ ಒಂದು ವಿಶೇಷತೆ ಏನು ಅಂತ ನಮಸ್ಕಾರ. ನಮ್ಮ ಬಸವರಾಜ್ ಗುರುಗಳು ನಮಸ್ಕಾರ. ತಿಳಿಸ್ತಾರೆ. ಬನ್ನಿ ಸರ್ ಕೇಳ್ಕೊಂಬರೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಶಾಸ್ತ್ರಿಗಳು ಅಂತೇಳಿ. ಹಾಂ ಸರ್. ಸರ್ ನೀವು ಇದು ಟ್ಯಾಟೂ ಹಾಕ್ಸ್ಕೊಂಡಿದ್ದ ಉದ್ದೇಶ ಸರ್ ಯಾರು ಇವರು ಗುರುಗಳ ಪರಿಚಯ ಮಾಡಿಕೊಡ್ರಿ. ಇವರು ಕಣ್ವ ಕುಪ್ಪೆ ಗವಿಮಠ, ಹಾಂ ರೀ. ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಣ್ವ ಕುಪ್ಪೆ ಗವಿಮಠದ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ. ಹಾಂ ರೀ. ಇವರು ಈಗ ಕೇದಾರ ಪೀಠಕ್ಕೆ ಅಧಿಪತಿಗಳಾಗಿ ಆ ಸ್ಥಾನವನ್ನು ಸ್ವೀಕರಿಸುತ್ತಿದ್ದಾರೆ. ಈಗ ಸುಮಾರು 4-5 ವರ್ಷದಿಂದ ಆ ಕೇದಾರ ಪೀಠದಲ್ಲಿ ಅನುಷ್ಠಾನಗಳನ್ನು ಮಾಡಿ ಕೇದಾರ ಜಗದ್ಗುರುಗಳ ಒಂದು ಪ್ರೀತಿಗೆ ಪಾತ್ರರಾಗಿ ಅವರ ಸೇವೆ ಮತ್ತು ಕೇದಾರ ಪೀಠದ ಒಂದು ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾ ಬಂದಿದ್ದು, ಇದೇ ಫೆಬ್ರವರಿ 5ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ನಡೆಯುವಂತಹ ವಿಶ್ವಶಾಂತಿ ಮಹಾಯಜ್ಞ, ಈ ಭಾರತದ ಒಳಿತಿಗಾಗಿ, ಭಾರತ ದೇಶದ ಒಳಿತಿಗಾಗಿ ಮಾಡುವಂತಹ ಕೇದಾರ ಜಗದ್ಗುರುಗಳ ಒಂದು ಆಶಯದಂತೆ ಅವರಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಹಾಗೂ ಶ್ರೀ ಕಣ್ವಕುಪ್ಪೆ ಗವಿಮಠದ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಟ್ಟಾಧಿಕಾರ, ಈ ಒಂದು ಕಾರ್ಯಕ್ರಮವು 5ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ನಡೆಯಲಿದ್ದು, ನಾವುಗಳು ನಾಳೆ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಯಶವಂತಪುರದಿಂದ ಮಹಾರಾಷ್ಟ್ರದ ನಾಂದೇಡ್ ಎಂಬ ಒಂದು ನಗರಕ್ಕೆ ಪ್ರಯಾಣಿಸಲಿದ್ದೇವೆ. ಸುಮಾರು ನಮ್ಮ ಆತ್ಮೀಯರೆಲ್ಲರೂ ಸುಮಾರು 25 ಜನ ಪುರೋಹಿತರುಗಳು ಕರ್ನಾಟಕದಿಂದ ಮಹಾರಾಷ್ಟ್ರದ ನಾಂದೇಡ್ ನಗರಕ್ಕೆ ಪ್ರಯಾಣ ಬೆಳೆಸಲಿದ್ದೇವೆ. ನಾವು ಆ ಕಣ್ವಕುಪ್ಪೆ ಗವಿಮಠದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಒಂದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ಕೇದಾರ ಪೀಠಕ್ಕೆ ಅಧಿಪತಿಗಳಾಗಿ ಅವರ ಒಂದು ಸೇವೆ ಅತ್ಯುನ್ನತ ಮಟ್ಟದಲ್ಲಿ ನೆರವೇರಲಿ, ಸಮಾಜದ ಒಳಿತಿಗಾಗಿ ಅವರು ಶ್ರಮಿಸುತ್ತಿದ್ದಾರೆ. ಅವರಿಗೂ ಮತ್ತು ಎಲ್ಲ ಸಮಸ್ತ ಭಾರತ ದೇಶದ ಸಮಸ್ತ ನಾಗರಿಕರೆಲ್ಲರಿಗೂ ಕೂಡ ಆ ಭಗವಂತ ಕೇದಾರಲಿಂಗೇಶ್ವರ ಸ್ವಾಮಿ, ಕೇದಾರ ಸ್ವಾಮಿ ಒಳಿತನ್ನು ಬಯಸಿ ಅವರವರ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂದು ಈ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಕೇದಾರೇಶ್ವರ ನಿಮ್ಮ ಕೇದಾರನಾಥ್ ಅದು ಸರ್? ಹೌದು ಸರ್, ಹೌದು. ಅಲ್ಲಿಗೆ ಈಗ ಪಟ್ಟಾಧಿಕಾರ ನಡೀತದೆ. ಆ ಒಂದು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಘನವೆತ್ತ ಭಾರತದ ಮಹಾಪ್ರಧಾನ ಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಯವರು, ಅಮಿತ್ ಶಾ ಹಾಗೂ ಸಮಸ್ತ ಎಲ್ಲಾ ಭಾರತ ದೇಶದ ಎಲ್ಲಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜಕೀಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರವರ ಕಾರ್ಯವೈಖರಿ ಯಶಸ್ವಿಯಾಗಿ ನೆರವೇರಿಸಲೆಂದು ಈ ಮೂಲಕ ಆ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಮತ್ತೆ ಎಲ್ಲ ಗಣ್ಯಮಾನ್ಯರಿಗೂ ಭಗವಂತನ ಅನುಗ್ರಹ ಆಶೀರ್ವಾದ ದೊರೆಯಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಒಳ್ಳೆದು ಸರ್, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಜನಕ್ಕೂ ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ವರ್ಕ್ ಹೆಂಗ್ ಅನಿಸ್ತು ಸರ್? ತುಂಬಾ ಚೆನ್ನಾಗಿ ಅನಿಸಿದೆ ಸರ್. ನಾವು ಆ ಒಂದು ಕಣ್ವಕುಪ್ಪೆ ಗವಿಮಠದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆ ತುಂಬಾ ಅಚ್ಚುಮೆಚ್ಚು. ಯಾವುದೇ ಒಬ್ಬ ಜಗದ್ಗುರುಗಳು, ಸ್ವಾಮೀಜಿಗಳು ಯಾರಾದ್ರೂ ಒಂದು ಫೋನ್ ಮಾಡಿದ ತಕ್ಷಣ ಹೆಸರು ಕರೆದ್ಬಿಟ್ಟು ನಮ್ಮನ್ನ ಗುರುತಿಸ್ತಾರೆ ಅಂತಂದ್ರೆ, ಈ ಒಬ್ಬ ಗುರುಗಳು ನಮಗೆ ಮಾರ್ಗದರ್ಶಕರಾಗಿ, ವಿದ್ಯಾಗುರುಗಳಾಗಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಮಹಾ ಪುಣ್ಯ ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗೆ
ಅವರ ಒಂದು ಹೇಳಿಕೊಟ್ಟಂತ ದಾರಿಯಲ್ಲಿ ನಾವು ಕೂಡ ಅವರ ಮಾರ್ಗದಲ್ಲಿ ನಡೆದುಕೊಂಡು ಬರುತ್ತಿದ್ದೇವೆ. ಸಮಾಜಕ್ಕೆ ಒಳಿತನ್ನು ಬಯಸುತ್ತಾ ಪ್ರತಿನಿತ್ಯ ನಮ್ಮ ಕಾಯಕದಲ್ಲಿ ತೊಡಗುತ್ತಿದ್ದೇವೆ. ಈ ಒಂದು ನಮ್ಮ ಗುರುಗಳ ಒಂದು ಕಿರುಚಿತ್ರವು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನೀವು ಈ ಒಂದು ಚಿತ್ರವನ್ನು ಬಿಡಿಸಿದ್ದಕ್ಕೆ ನಿಮಗೂ ಕೂಡ ಆ ಕೇದಾರಲಿಂಗೇಶ್ವರ ಸ್ವಾಮಿಯವರು ನಿಮ್ಮ ಎಲ್ಲಾ ಅನುಕೂಲಗಳನ್ನ ಕರುಣಿಸಲಿ ಅಂತ ಹೇಳಿ ಈ ಮೂಲಕ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಸರ್. ಈ ಒಂದು ಟ್ಯಾಟೂ ಮಾಡೋಕ್ಕೆ ನಾನು ಸುಮಾರು 5 ರಿಂದ 6 ಅವರ್ ಟೈಮನ್ನು ತೊಗೊಂಡಿದ್ದೀನಿ. ಇದು ನನ್ನ ಮೊದಲನೇ ಪ್ರಯತ್ನ ಆಗಿರುತ್ತೆ ಕಲರಲ್ಲಿ. ಈ ಟ್ಯಾಟೂ ಹೇಗೆ ಬಂದಿದೆ ಅಂತೇಳಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಇಷ್ಟವಾದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ಟ್ಯಾಟೂವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಒಳ್ಳೆಯದಾಗಲಿ.